ನೋಡಿ ಈ ತರ ರುಬ್ಕೋಬೇಕು. ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ಈ ತರ ರುಬ್ಬಿದ್ದೀನಲ್ಲ, ಇದಕ್ಕೆ ನಾನು ಟೊಮೆಟೊ ಹಾಕೊಂಡು ರುಬ್ಕೊಂಡ್ಬಿಡ್ತೀನಿ. ಇವಾಗ ನಾ ಇದಕ್ಕೆ ತಿರುಗಿಸಿದ ಅವರೆಕಾಳು ಹಾಕೋತಾ ಇದ್ದೀನಿ. ನೋಡೋಣ ಹೆಂಗ್ ಬಂದಿರುತ್ತೆ ಅಂತ. ನೋಡಿ ಕರೆಕ್ಟ್ ಬಂದಿದೆ. ಈಗ ನೋಡಿ ಈ ತರ ನೀಟಾಗಿ ಬಂದಿದೆ. ಇಷ್ಟು ನಾಲ್ಗೆ ಮೇಲೆ ಇಟ್ಟು ಜಾರದೊಳಗಡೆ ನಿಮಗೆ ಎಲ್ಲ ಅನುಭವ ಆಗಿರ್ತದೆ ಇದು ರುಚಿ. ನಮಸ್ಕಾರ ವೀಕ್ಷಕರೇ. ಇವಾಗ ಎಲ್ಲಾ ಕಡೆ ಅವರೆಕಾಳು ಸೀಸನ್ ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ನಾವು ಒಂದು ಅವರೆಕಾಳು ಡಿಶ್ ಮಾಡೋಣ. ಅದು ಫೇಮಸ್, ನಮ್ಮ ಸೌತ್ ಕರ್ನಾಟಕದಲ್ಲ ತುಂಬಾ ಫೇಮಸ್ ಆಗಿರೋ ಚಿಲ್ಕ್ ಅವರೆಕಾಳು ಸಾರು ಅಥವಾ ಹಿತಕಿದ ಅವರೆಕಾಳು ಸಾರು ಅಂತ ಹೇಳ್ತೀವಲ್ಲ, ಅದನ್ನ ಇವತ್ತು ನಾವು ಮಾಡಿ ತೋರಿಸ್ತೀನಿ, ಬನ್ನಿ. ಈ ಚಿಲುಕ್ಸಿದ ಅವರೆಕಾಳು ಸಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಕಪ್ನಲ್ಲಿ ಮುಂಚೆನೆ ನಾನು ನೆನೆಯಕ್ಕೆ ಹಾಕಿ ಅದ್ರದ್ದೆಲ್ಲ ಸಿಪ್ಪೆ ಎಲ್ಲ ಇತ್ತಿಕ್ಸಿ ಅಥವಾ ಚಿಲುಕ್ಸಿ ಅಂತಾನು ಹೇಳ್ತೀವಿ ನಾವು, ಅದೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಆಲೂಗೆಡ್ಡೆ ಒಂದು ಆಲೂಗೆಡ್ಡೆ ಮತ್ತೆ ಒಂದು ಬದನೆಕಾಯಿನ ನಾನು ಸ್ವಲ್ಪ ದಪ್ಪಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. 2 ಮೀಡಿಯಂ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 10 ಎಸಳು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಶುಂಠಿ 1 ಇಂಚಿನಷ್ಟಿದೆ. 2 ನಾಟಿ ಟೊಮೆಟೊಗಳನ್ನ ತೆಗೆದಿಟ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಕರಿಮೆಣಸು, ಚಕ್ಕೆ ಸ್ವಲ್ಪ, ಲವಂಗ 3 ತಗೊಂಡಿದ್ದೀನಿ. 1 ಸ್ಪೂನಷ್ಟು ಹುರಿಗಡಲೆ, 1 ಕಪ್ಪಷ್ಟು ಫ್ರೆಶ್ ಆಗಿ ಗ್ರೇಟ್ ಮಾಡಿರೋಂಥ ತೆಂಗಿನ ತುರಿನ ಇಟ್ಕೊಂಡಿದ್ದೀನಿ. ಜೊತೆಗೆ ಅರಿಶಿನ ಪುಡಿ, ಬ್ಯಾಡಗಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಹುಣಸೆ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬೇಕಿದ್ದಲ್ಲಿ ಖಾರದ ಪುಡಿ ಬದಲು ಹಸಿಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಹಸಿಮೆಣಸಿನ್ಕಾಯಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ನಾನು ಖಾರದ ಪುಡಿನ ಯೂಸ್ ಮಾಡ್ತೀನಿ. ಮೊದಲಿಗೆ ಸ್ಟವ್ ಹಚ್ಕೊಂಡಿದ್ದೀನಿ. 1 ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಕಾಯಲಿ. ಈಗ ಎಣ್ಣೆ ಕಾದಿದೆ ಅಲ್ಲ, ಸೊ ಈಗ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತೆ ಹಸಿ ಶುಂಠಿ ಅಷ್ಟನ್ನು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಇವೆಲ್ಲ ಫ್ರೈ ಆಗಲಿ. ಈರುಳ್ಳಿ ನೋಡಿ ಒಂಥರ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಈಗ ಇದು ನೋಡಿ ಬ್ರೌನ್ ಆಗಿದೆ. ಈಗ ಇದನ್ನ ತೆಗೆದುಕೊಂಡು ಮಿಕ್ಸಿಗೆ ರುಬ್ಕೋಬೇಕು. ನಾನು ಏನು ಮಾಡ್ತೀನಿ ಅಂದರೆ ಬರೀ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಜೊತೆಗೆ ಸ್ವಲ್ಪ ಅರಿಶಿನ ಹಾಕಿ ರುಬ್ಬಿಟ್ಕೊಂಡ್ಬಿಡ್ತೀನಿ ಫಸ್ಟು. ಈಗ ಈ ಹುರ್ಸ್ಕೊಂಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಜೊತೆಗೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಬ್ಬಿಟ್ಕೋತೀನಿ. ನೋಡಿ ಈ ಥರ ರುಬ್ಕೋಬೇಕು. ನೈಸಾಗಿ ರುಬ್ಕೊಂಡಿದ್ದೀನಿ. ಇದನ್ನು ನಾನು ಫಸ್ಟ್ ಒಂದು ಬೌಲಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಈಗ ನೋಡಿ ಈರುಳ್ಳಿ ಪೇಸ್ಟ್ನ ನಾನು ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ನಾನು ಈಗ ಕಾಯಿ ತುರಿ ಎಲ್ಲ ಹಾಕೊಂಡು ರುಬ್ಕೋತೀನಿ. ಈಗ ತೋರಿಸ್ತೀನಿ ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕೋತೀನಿ ಅಂತ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೀವು ನೋಡ್ಕೊಂಡು ಗ್ರೇವಿನ ಮಾಡ್ಕೋಬೋದು. ನಾನಿವಾಗ 1 ಕಪ್ ತೊಗೊಂಡಿದ್ದೆ, ಅದರಲ್ಲಿ 1/4 ಕಪ್ನಷ್ಟು ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಹುರಿಗಡಲೆ ಹಾಕೋತೀನಿ. ಜೊತೆಗೆ ಕೆಲವೊಬ್ರು ಇವನ್ ಗಸಗಸೆ ಕೂಡ ಯೂಸ್ ಮಾಡ್ತಾರೆ. ಚಕ್ಕೆ ಮತ್ತು ಲವಂಗ 3 ಲವಂಗ ಇದೆ. 1 ಸಣ್ಣ ತುಂಡು ಚಕ್ಕೆ ಹಾಕ್ಕೊತಿದ್ದೀನಿ. ಸ್ವಲ್ಪ ಕಾಳು ಮೆಣಸು, 1-2 ಸ್ಪೂನು ಇದು ಬ್ಯಾಡಗಿ ಖಾರ. ಖಾರದ ಪುಡಿ ಬೇಡ ಅಂದವರು ಹಸಿಮೆಣಸಿನ್ಕಾಯಿನ ಹುರಿದು ಈರುಳ್ಳಿ ಜೊತೆನೂ ಹಾಕೋಬಹುದು ಅಥವಾ ಸಪ್ರೇಟಾಗಿ ಹುರಿದು ಹಾಕೋಬಹುದು. ನಮ್ಮ ಮನೆಯಲ್ಲಿ ನಾವು ಆದಷ್ಟು ಹಸಿಮೆಣಸಿನ್ಕಾಯಿ ಬಳಕೆ ಮಾಡೋದು ಕಮ್ಮಿ. ಜೊತೆಗೆ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಇದನ್ನ ಫಸ್ಟು ರುಬ್ಕೊಳ್ಳೋಣ. ಇದು ಸ್ವಲ್ಪ ರುಬ್ಬಿದ ಮೇಲೆ ನಾನು ಇದಕ್ಕೆ ಟೊಮೆಟೊನ ಸೇರಿ ರುಬ್ಕೋತೀನಿ. ಈಗ ಈ ಥರ ರುಬ್ಬಿದ್ದೀನಲ್ಲ, ಇದಕ್ಕೆ ನಾನು 2 ಟೊಮೆಟೊ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಈ ಚಿಲ್ಕ್ ಸಾರಿಗೆ ತುಂಬ ನುಣ್ಣಗೆ ರುಬ್ಕೋಬೇಕು. ಇವಾಗ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಎಣ್ಣೆ ಕಾಯಕ್ಕೆ ಹಾಕ್ತೀನಿ. 1-2 ಸ್ಪೂನ್ ಎಣ್ಣೆನ ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ನಾವು ಫಸ್ಟ್ ರುಬ್ಕೊಂಡಿದ್ವಲ್ಲ ಈರುಳ್ಳಿ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತೀನಿ. ಇದು ಆಲ್ರೆಡಿ ನಾನು ಫ್ರೈ ಮಾಡೇ ರುಬ್ಬಿಟ್ಕೊಂಡಿರೋದ್ರಿಂದ ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನಾನು ಇದಕ್ಕೆ ತಿರುಗಿಸಿದ ಅವರೆಕಾಳು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಆಲೂಗೆಡ್ಡೆ, ಬದನೆಕಾಯಿ ಕೂಡ ಹಾಕೊಂಡು ಫ್ರೈ ಮಾಡ್ಕೋತೀನಿ.
ಈ ಸಾರ್ದು ಏನ್ ಸ್ಪೆಷಾಲಿಟಿ ಅಂದ್ರೆ ಇದೆಲ್ಲಾದ್ರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಆಗತ್ತೆ. ಮುದ್ದೆ ಇರ್ಬೋದು, ಅನ್ನ ಇರ್ಬೋದು, ದೋಸೆ ಇರ್ಬೋದು, ಚಪಾತಿ ಇರ್ಬೋದು, ಇಡ್ಲಿಗಿರ್ಬೋದು, ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದೆ ಸಾರು. ಈಗ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ. ಈಗ ನೋಡಿ ಇದು ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಆಗಿದೆ. ಸೊ ನಾ ಈಗ ಇದಕ್ಕೆ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಮಸಾಲೆನ ಹಾಕೋತಿದ್ದೀನಿ. ಸೊ ಇದ್ರ ಜೊತೆಗೆ ನಾನು ಇದ್ರ ತೊಳೆದಿದ್ದ ನೀರು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ಥಿಕ್ನೆಸ್ ಬೇಕು, ಅದ್ರ ತಕ್ಕಂತೆ ನಾವು ನೀರನ್ನ ಮತ್ತೆ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಸೇರಿಸ್ಕೋಬಹುದು. ಅಥವಾ ಹುಳಿ ಕಮ್ಮಿ ಆಯ್ತು ಅಂದ್ರೆ ಸ್ವಲ್ಪ ಹುಣಸೆ ರಸನೂ ಸೇರಿಸ್ಕೋಬಹುದು, ಚೆನ್ನಾಗಿರುತ್ತೆ. ನಾನು ಇನ್ನು ಸ್ವಲ್ಪ ನೀರು ಹಾಕ್ತೀನಿ, ಸ್ವಲ್ಪ ಥಿಕ್ನೆಸ್ ಆಗಿದೆ. ಈಗ ನಾವು ರುಚಿಗೆ ತಕ್ಕಂತೆ ಉಪ್ಪು ಹಾಕೊಳ್ಳೋಣ. ನಾನು ನೋಡಿ ಈ ತರ ಕನ್ಸಿಸ್ಟೆನ್ಸಿ ನಾನು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು, ಅನ್ನಕ್ಕೆ ಬೇಕಾ, ಮುದ್ದೆಗೆ ಬೇಕಾ ನೋಡ್ಕೊಂಡು ನೀವು ಕನ್ಸಿಸ್ಟೆನ್ಸಿನ ಡಿಸೈಡ್ ಮಾಡ್ಕೋಬಹುದು. ಸ್ವಲ್ಪ ಉರ್ಗಡ್ಲೆ ಇರೋದಕ್ಕೆ ಇನ್ನೂ ಸ್ವಲ್ಪ ಗಟ್ಟಿ ಆಗತ್ತಿದು. ಉಪ್ಪೆಲ್ಲ ನೋಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ವಿಸಿಲ್ ಬರ್ಸಿದ್ರೆ ಸಾಕು. ನಂಗೆ ಸ್ವಲ್ಪ ಹುಳಿ ಕಮ್ಮಿ ಅನ್ನಿಸ್ತಿದೆ, ಸೊ ಹಾಗಾಗಿ ನಾನು ಹುಣಸೆ ರಸನ ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ತನಕ ವೇಟ್ ಮಾಡೋಣ. ಈಗ ಆಲ್ರೆಡಿ ಒಂದು ವಿಸಿಲ್ ಆಯ್ತಲ್ಲ, ಈಗ ಸ್ವಲ್ಪ ತಣ್ಣಗಾಗಿದೆ. ಸೊ ಇವಾಗ ತೆಗಿಯೋಣ, ನೋಡೋಣ ಹೆಂಗ್ ಬಂದಿರುತ್ತೆ ಅಂತ. ನೋಡಿ ಕರೆಕ್ಟ್ ಬಂದಿದೆ. ಇಲ್ಲಾಂದ್ರೆ ಒಂದೊಂದ್ಸಲ ನನಗೆ ತುಂಬಾ ಜಾಸ್ತಿ ಆದ್ರೆ ಮುದ್ದೆ ತರ ಆಗ್ಬಿಡುತ್ತೆ ಅವರೆಕಾಳೆಲ್ಲ. ಇದು ಕರೆಕ್ಟ್ ಆಗಿ ಬಂದಿದೆ. ಇದು ಅವರೆಕಾಳು ಕಮ್ಮಿ ಆಗಿದೆ, ಒಂದ್ಸಲ ಇದೆ ಜಾಸ್ತಿ ಆಗುತ್ತೆ. ಈಗ ನೋಡಿ ಈ ತರ ನೀಟಾಗಿ ಬಂದಿದೆ. ಜಾಸ್ತಿ ವಿಸಿಲ್ ಬಂದ ತಕ್ಷಣ ಅದ್ರ ಸ್ಟೀಮ್ ಎಲ್ಲ ತೆಗೆದ್ಬಿಡ್ಬೇಕು, ಇಲ್ಲಾಂದ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ. ಇಲ್ಲ ಡೈರೆಕ್ಟ್ ಆಗಿ ಬೇಯಿಸೋದಿದ್ರೆ ಡೈರೆಕ್ಟ್ ಆಗಿ ಕೂಡ ಬೇಯಿಸ್ಕೋಬಹುದು. ನೀವು ಮನೆಯಲ್ಲಿ ಈ ತರ ಮಾಡ್ಕೊಂಡು ರುಚಿ ನೋಡಿ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಬ್ಬಾ, ಚಿಲ್ಕ್ಸಿದ ಅವರೆಕಾಳು ಸಾರು ನೋಡ್ರಿ. ಅದರೊಟ್ಟಿಗೆ ಬದನೆಕಾಯಿ ಇದ್ದಾವೆ. ಸದ್ಯಕ್ಕೆ ತುಪ್ಪ ಒಂದು ಹಾಕ್ಕೊಂಡು ಆಹಾ. ಏನು ನಮ್ಮ ಚಾನಲ್ ಒಳಗೆ ಉತ್ತರ ಕರ್ನಾಟಕ ಅಂತ ಸಾಕಷ್ಟು ರೆಸಿಪಿಗಳು ತೋರಿಸಿ ದಿಢೀರಂತ ಧಡಕ್ಕಂತ ಈ ಕಡೆಗೆ ದಕ್ಷಿಣ ಕರ್ನಾಟಕ ಬಂದ್ಬಿಟ್ಟಿದ್ದೀವಿ ಅಂತೀರಾ? ಹೌದು, ಇಲ್ಲಿ ಈ ಒಂದು ಚಿಲ್ಕ್ಸಿದ ಅವರೆಕಾಳಿಗೂ ದೊಡ್ಡ ಫ್ಯಾನ್ ಬೇಸ್ ಇದೆ, ಅಭಿಮಾನಿಗಳಿದ್ದಾರೆ. ಇವತ್ತು ಈ ಒಂದು ರೆಸಿಪಿ ನೋಡಿದ್ರಿ ನೀವು. ಇಲ್ಲಿ ನನಗೆ ನಾನು ಮೊದಲೇ ಹೇಳ್ಬಿಡ್ತೀನಿ, ನಾವು ಬಂದು ಉತ್ತರ ಕನ್ನಡದವರು. ಸೊ ನನಗೆ ಟ್ರೈನಿಂಗ್ ಕೊಡಲಾಗಿದೆ ಯಾವುದು ಮುದ್ದೆ ತಿನ್ನೋದ್ರಲ್ಲಿ. ಯಾರು ಕೊಟ್ಟಾರೆ ನಿಮ್ಗೆ ಗೊತ್ತಿದೆ ಯಾವ ಥರ ತಿನ್ನಬೇಕು ಅಂತ. ಇದನ್ನು ಫಸ್ಟು ಹಿಂಗೆ ರೌಂಡ್ ಮಾಡ್ಕೋಬೇಕು. ಸೊ ಈ ಸಾರಲ್ಲಿ ಹಿಂಗೆ ಎತ್ಕೊಂಡು ರೋಲ್ ಮಾಡ್ಕೊಂಡು ನಂತರ ಗುಳುಮ್ ನೋಡಿ, ಗುಳುಮ್ ಇಷ್ಟು ನಾಲ್ಗೆ ಮೇಲೆ ಇಟ್ಟು ಅಲ್ಲಿ ಜಾರದ್ರೊಳಗಡೆ ನಿಮಗೆ ಎಲ್ಲ ಅನುಭವ ಆಗಿರ್ತದೆ ಇದ್ರ ರುಚಿ. ನೋಡಿರಿ, ಬಾಯಲ್ಲಿ ಇಟ್ಕೊಂಡು ನಾಲ್ಗೆಗೆ ಏನು ಚಾನ್ಸೇ ಕೊಡಲ್ಲ ಕೆಲವೊಂದು ಸಲ. ಡೈರೆಕ್ಟ್ ಗಂಟ್ಲೆ ನಿಮ್ಗೆ ಹೇಳಬೇಕಲ್ಲ, ಬಟ್ ಗಂಟ್ಲು ನಿಮಗೆ ಏನು ಬೇಕಾದ ಹೇಳೇ ಬಿಡ್ತದೆ. ಅದಕ್ಕೆ ಜನ ಇಷ್ಟಪಡ್ತಾರೆ. ಈ ದಕ್ಷಿಣ ಕರ್ನಾಟಕದಲ್ಲಿ ಯಾಕೆ ಹಿಂಗೆ ತಿಂತಾರೆ ಅಂತ ಇವಾಗ ಗೊತ್ತಾಗ್ತದೆ. ಅದ್ಭುತ ರೀ, ಹ್ಯಾಟ್ಸ್ ಆಫ್. ಈ ಪ್ರಾಂತದ ಜನಕ್ಕೆ ಎಲ್ಲೆಲ್ಲಿ ಯಾವ ರೀತಿ ತಿನ್ನಬೇಕು ಅನ್ನೋದು ಕೂಡ ಕಲ್ತ್ಬಿಟ್ಟಾರೆ. ರುಚಿ ಒಟ್ಟಿಗೆ, ಅಡುಗೆ ಮಾಡೋದ್ರ ಒಟ್ಟಿಗೆ ಚಿಲ್ಕ್ಸಿದ ಅವರೆಕಾಳಲ್ಲಿ ಎಂಥ ರುಚಿ ಇರುತ್ತೆ ಅನ್ನೋದನ್ನು ಅವರು ನಮಗೆಲ್ಲರಿಗೂ ಹೇಳ್ಕೊಟ್ಬಿಟ್ರು ಇವತ್ತು. ಸೊ ನಮ್ಮ ಚಾನಲಲ್ಲಿ ಇವತ್ತು ಮುದ್ದೆ ಒಟ್ಟಿಗೆ ಚಿಲ್ಕ್ಸಿದ ಅವರೆಕಾಳು ಸಾರು ನೋಡಿರಿ. ಸೀಸನ್ ಮುಗಿಯೋದ್ರೊಳಗೆ ತಂದು ನಿಮ್ಮ ಮನೇಲಿ ಮಾಡ್ಕೊಂಡು ನಮಗೆ ಹೇಳಿ. ಅದ್ಭುತ. ಈ ಮೈಸೂರು ಪ್ರಾಂತದಲ್ಲಿ ಇದೇ ರೀತಿ ಮಾಡಿ ಮನೆಯಲ್ಲೂ ಸವಿತಾರೆ. ಮುದ್ದೆ ಒಟ್ಟಿಗೂ ತಿನ್ಬೋದು, ನಮ್ಮ ಜೋಳದ ರೊಟ್ಟಿ, ಚಪಾತಿ, ಅನ್ನದೊಟ್ಟಿಗೂ ಅದ್ಭುತ. ಮತ್ತೆ ನನ್ನ ಇಟ್ಕೊಂಡು ತುಪ್ಪದೊಟ್ಟಿಗೆ ಆಹಾ. ನಮಗೆ ಹೇಳ್ರಿ ಹೆಂಗೆ ಬಂತು ಅಂತ ಕಾಯ್ತಾ ಇರ್ತೀವಿ. ಸೊ ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.